ಒಂದು ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡದಿರೋ ವ್ಯಕ್ತಿ ಜೊತೆ ಲೈಫ್ ಟೈಮ್ ಹೇಗೆ ಬದುಕಬೇಕು ಅಂತ ನೀವೇ ಹೇಳಿ ಮೇಡಮ್. ರಾಹುಲ್, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ನೀನೇ ಬೇರೆ, ರಿಷಿನೇ ಬೇರೆ. ನಾನು ನಿನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ ರಾಹುಲ್. ಶಟ್ ಅಪ್ ಪ್ರೀತಿ, ಶಟ್ ಅಪ್ ಪ್ರೀತಿ. ಪ್ರೀತಿ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ. ನೀವೇ ಹೇಳಿ ಮೇಡಮ್, ನಾನು ಏನ್ ಮಾಡ್ಲಿ? ಇನ್ನೇನ್ ಹೇಳ್ತಾಳೆ ರಾಹುಲ್? ನಿನ್ ಭವಿಷ್ಯಕ್ಕಿಂತ ಅವಳಿಗೆ ಕೊಟ್ಟಿರೋ ಮಾತೇ ಮುಖ್ಯ. ನಿನ್ ಸಂತೋಷಕ್ಕಿಂತ ಅವಳಿಗೆ ಓದಿರೋ ಸೊಸೆನೇ ಮುಖ್ಯ. ಯಾರ ಅಡ್ಡ ಬಂದ್ರು ಮದುವೆ ಮಾಡ್ತೀನಿ ಅಂತ ಶಪಥ ಮಾಡಿದಾಳಲ್ವಾ? ಅರುಣ್ ಪ್ರಸಾದ್ ಅವರೇ, ನಿಮಗೆ ಮೊದಲಿಂದನೂ ಈ ಮದುವೆ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ಏನೇನೋ ಮಾತಾಡ್ತಾ ಇದ್ದೀರಿ. ಏನೇನೋ ಅಂದ್ರೆ ಏನಪ್ಪ? ನಿನ್ನ ಮಗಳನ್ನ ಪ್ರೀತಿಸಿರೋನ್ ಹೇಳಿದ್ದು, ಹಾಗೆ ನಿನ್ನ ಮಗಳು ಸ್ವತಃ ಒಪ್ಕೊಂಡಿದ್ದನ್ನ ತಾನೇ ನಾವು ಹೇಳಿದ್ದು. ನಾವೇನೋ ಹೊಸದಾಗಿ ಕತೆ ಕಟ್ಟಿರೋ ಹಾಗೆ ಮಾತಾಡ್ತಿದ್ಯಲ್ಲ. ತಾತ ಪ್ಲೀಸ್ ಒಂದ್ ನಿಮಿಷ ಸುಮ್ನಿರಿ. ಆಂಟಿ, ನಿಜ ಮುಚ್ಚಿಟ್ಟಿದ್ದು ನನ್ ತಪ್ಪೆ. ಆದ್ರೆ ರಾಹುಲ್ನ ಲವ್ ಮಾಡಿದ್ದು ಈ ಮನೆಗೆ ಸೊಸೆ ಆಗ್ಬೇಕು ಅಂದ್ಕೊಂಡಿದ್ದು ನಿಜ. ಏನು ಸಾಕು. ಈ ವಾಗ್ದೇವಿ ಡಿಕ್ಷನರಿನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದನ್ನ ಬಿಟ್ರೆ ಕರುಣೆ ತೋರ್ಸೋದಾಗ್ಲಿ ಕ್ಷಮಿಸೋದಾಗ್ಲಿ ನೆವರ್. ಪ್ಲೀಸ್ ಆಂಟಿ. ನನ್ನ ಬಗ್ಗೆ ಗೊತ್ತಿದ್ದು ಕೂಡ ಸುಳ್ಳುಗಳನ್ನ ಹೇಳಿದ್ದು ನೀನು ಮಾಡಿದ ಮೊದಲನೇ ತಪ್ಪು. ನೀನು ತಪ್ಪು ಮಾಡ್ದೆ ಅಂತ ಗೊತ್ತಿದ್ರು ಕೂಡ ಮೂರ್ಖರ ಹಾಗೆ ನಿನ್ನ ಫ್ಯಾಮಿಲಿ ನಿನಗೆ ಸಪೋರ್ಟ್ ಮಾಡಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಇಷ್ಟು ತಪ್ಪುಗಳನ್ನ ಮಾಡಿರೋ ನಿಮಗೆ ನನ್ನ ಜೊತೆ ಸಂಬಂಧ ಬೆಳೆಸೋದು ಮಾತ್ರ ಅಲ್ಲ, ಈ ಮನೇಲಿರೋ ಅರ್ಹತೆ ಕೂಡ ಇಲ್ಲ. ಹೊರಗಡೆ ಹೋಗಿ. ಆಂಟಿ ಪ್ಲೀಸ್, ನಿಮ್ ಕಾಲಿಗೆ ಬೀಳ್ತೀನಿ, ಹಾಗೆ ಮಾತಾಡ್ಬೇಡಿ. ರಾಹುಲ್ ಇಲ್ದೆ ನಾನ್ ಬದುಕಲ್ಲ. I said just shut up and get out. Out. ರಿಷಿಯವರು ನಿಜ ಹೇಳಿದ್ರೆ ಖಂಡಿತ ಹೀಗೆ ಆಗುತ್ತೆ, ಅನುಮಾನನೇ ಇಲ್ಲ. ಇದೇನಿದು, ಅಕ್ಷತೆಗೆ ಅರ್ಶನ ಹಾಕ್ದೆ ಹಿಟ್ಟು ಹಾಕ್ಬಿಟ್ಟಿದ್ದೀನಲ್ಲ. ಏ ರಿಷಿ, ಏನ್ ಇಲ್ಲಿಗೆ ಬಂದಿದ್ಯಾ? ನನ್ನಿಂದ ಆಗ್ತಿಲ್ಲ ಪ್ರೀತಿ. ಪ್ರೀತಿಸಿರೋ ಮನ್ಸಿಂದ ನಿನ್ನ ಫ್ರೆಂಡ್ ತರ ನೋಡಕ್ ಆಗ್ತಿಲ್ಲ. ಬ್ರೇಕಪ್ ಆದ್ಮೇಲೆ ಫ್ರೆಂಡ್ಶಿಪ್ ನೆಪದಲ್ಲಿ ನಿನ್ನ ಹತ್ರನೇ ಇರ್ಬೋದು, ನಿನ್ನ ಹತ್ರ ಮಾತಾಡಿ ನಿನ್ ಮನ್ಸು ಬದಲಾಯಿಸ್ಬೋದು ಅನ್ಕೊಂಡೆ. ಆದ್ರೆ ಈ ಮದುವೆ ಸೆಲೆಬ್ರೇಷನ್ ಎಲ್ಲ ನೋಡ್ತಾ ಇದ್ರೆ ನೀನ್ ದೂರ ಆಗ್ತೀಯ ಅನ್ನೋ ನಿಜ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಪ್ರೀತಿ, ಒಂದ್ಸರಿ ಯೋಚನೆ ಮಾಡು. ಹುಚ್ಚಿಡ್ತಿದ್ಯಾ ನಿನ್ಗೆ? ಸ್ವಲ್ಪ ಆದ್ರೂ ಸೆನ್ಸ್ ಇಟ್ಕೊಂಡು ಮಾತಾಡ್ತಿದ್ಯಾ? ಫ್ಯೂ ಮಿನಿಟ್ಸ್ ಅಲ್ಲಿ ರಾಹುಲ್ ಜೊತೆ ನನ್ ಮದ್ವೆ ನಡೀತಿದೆ, ಅದ್ ಗೊತ್ತಿಲ್ವಾ ನಿನ್ಗೆ? ಗೊತ್ತಿದ್ದು ಬಂದಿದ್ದೀನಿ.
ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ. ಸಾಕ್ ನಿಲ್ಸು ಈ ಡ್ರಾಮನ. ಒಂದ್ಸಾರಿ ಬ್ರೇಕಪ್ ಆದ್ರೆ ಲವ್ ಸ್ಟೋರಿಗೆ ಫುಲ್ ಸ್ಟಾಪ್ ಅಂತಾನೆ ಅರ್ಥ. ನೀನ್ ಅದನ್ನ ಕ್ರಾಸ್ ಮಾಡೋಕೆ ಟ್ರೈ ಮಾಡ್ಬೇಡ. ಈ ಟೈಮಲ್ಲಿ ಬಂದು ಹೀಗ್ ಮಾತಾಡೋಕೆ ನಿಂಗೆ ಸೆನ್ಸ್ ಇಲ್ವಾ? US ಇಂದ ಬಂದ್ ದಿನನೇ ನಿನ್ನ ಹತ್ರ ಮಾತಾಡ್ಬೇಕು ಅಂದ್ಕೊಂಡೆ, ಆದ್ರೆ ಚಾನ್ಸೇ ಸಿಗ್ಲಿಲ್ಲ. ಇವತ್ ಮಿಸ್ ಆದ್ರೆ ಲೈಫ್ ಟೈಮ್ ನೀನ್ ಸಿಗಲ್ಲ ಅಂತ ಧೈರ್ಯ ಮಾಡಿ ಬಂದೆ. ನೋಡು, ಒಂದ್ ಸಾರಿ ಮಿಸ್ ಆದ್ರೆ ಅದನ್ನ ಮರ್ತು ಬದುಕೋದನ್ನ ಕಲಿಬೇಕು. ಈ ರೀತಿ ಬೆಗ್ ಮಾಡೋದ್ರಿಂದ ಟೈಮ್ ವೇಸ್ಟ್ ಬಿಟ್ರೆ ಇನ್ನೇನೂ ಆಗಲ್ಲ. ಹಾಗೆಲ್ಲ ಮಾತಾಡ್ಬೇಡ ಪ್ರೀತಿ. ಇನ್ ಹೇಗ್ ಮಾತಾಡ್ಬೇಕು? ನಮ್ ಬ್ರೇಕಪ್ ಆದ್ಮೇಲಿಂದ ನನ್ನನ್ನೇ ನೆನಪು ಮಾಡ್ಕೊಂಡು ಹುಚ್ಚಿನ ತರ ಆಡ್ತಿದ್ಯಾ. ಸಾಯೋನ್ ತರ ಇದ್ದೆ ಅಂತ ಹೇಳಿ ಪಾಪ ಅನ್ಕೊಂಡು ಫ್ರೆಂಡ್ಶಿಪ್ ಅಂದಿದ್ಕೆ ಓಕೆ ಅಂದೆ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಪ್ರೀತಿ ಪ್ರೇಮ ಅಂತೀಯಲ್ಲ. ಪ್ರೀತಿ, ನನ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು? ನಿಜ ಹೇಳು. ನಿನ್ ಬಿಹೇವಿಯರ್ ಅಂತ ಈಗಾಗ್ಲೇ ತುಂಬಾ ಸಲ ಹೇಳಿದೀನಿ. ಅದು ನಿಜ ಅಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅದೇನೋ ತಮಗ್ ಗೊತ್ತಿರೋ ನಿಜ. ವಾಗ್ದೇವಿ ಅವ್ರ ಸ್ಟೇಟಸ್ ರಾಹುಲ್ ಹೆಸರಲ್ಲಿರೋ ಪ್ರಾಪರ್ಟಿ. ಜಸ್ಟ್ ಶಟ್ ಅಪ್ ರಿಷಿ. ನೋಡು, ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ರಿಷಿ ಅವ್ರ ಹತ್ರ ನಿಜ ಹೇಳ್ಸೋಣ ಅಂತ ನಾನ್ ಅನ್ಕೊಂಡ್ರೆ ಪ್ರೀತಿ ಅವ್ರ ಹತ್ರ ಬಂದು ಹೀಗ್ ಬೇಡ್ಕೊಳ್ತಿದಾರಲ್ಲ, ಈಗೇನ್ ಮಾಡೋದು? ವಾಗ್ದೇವಮ್ಮವ್ರನ್ನ ಕರ್ಕೊಂಡ್ ಬಂದು ಈ ಮಾತ್ ಕೇಳಿಸ್ಕೊಳ್ಳೋ ಹಾಗೆ ಮಾಡಿದ್ರೆ ಆಗ ಯಾರು ಹೇಳ್ದೇನೆ ಅವ್ರಿಗೆ ನಿಜ ಗೊತ್ತಾಗುತ್ತೆ, ಮದ್ವೆ ನಿಂತು ಹೋಗುತ್ತೆ. ಅಮ್ಮೋರೆ, ಏನ್ ವಾಣಿ? ನಿಮ್ಮನ್ನ ಪ್ರೀತಿ ಅವ್ರು ಕರೀತಿದಾರಮ್ಮ. ನನ್ನನ್ನ? ಹೌದಮ್ಮ. ಯಾಕೆ? ಏನಾಯ್ತು? ಗೊತ್ತಿಲ್ಲ ಅಮ್ಮೋರೆ, ಏನೋ ಮುಖ್ಯವಾದ ಕೆಲ್ಸ ಅನ್ಸುತ್ತೆ. ಬೇಗ ಬನ್ನಿ ಅಮ್ಮೋರೆ. ಏನಾಯ್ತು ವಾಗ್ದೇವಿ? ಪ್ರೀತಿ ನನ್ ಕರೀತಿದ್ದಾಳಂತೆ, ವಾಣಿ ಹೇಳಿದ್ಲು. ನಿನ್ನನ್ಯಾ ಕರೀತಾಳೆ? ಸರಿ, ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಪ್ರಿಯಾ, ವೆಯ್ಟ್. ನನ್ ಸೊಸೆ ಏನು ಹೇಳ್ಬೇಕು ಅಂತ ನನ್ನನ್ನ ಕರೀತಾ ಇದ್ರೆ ನೀನ್ ಯಾಕೆ ಹೋಗ್ತೀಯಾ? ನಾನ್ ನೋಡ್ಕೊಂಡ್ ಬರ್ತೀನಿ. ಯು ಜಸ್ಟ್ ವೇಟ್ ಹಿಯರ್. ಪ್ಲೀಸ್ ಪ್ರೀತಿ, ನನ್ ಲವ್ನ ಅರ್ಥ ಮಾಡ್ಕೋ. ಇನ್ ಮುಂದೆ ಯಾವ ವಿಷಯನೂ ಆಗ್ದಿರೋ ಹಾಗೆ ನಾನ್ ನೋಡ್ಕೊಂತೀನಿ. ನೀನೇನೇ ಹೇಳಿದ್ರು ಕೇಳ್ತೀನಿ. ಈ ಮದ್ವೆ ಕ್ಯಾನ್ಸಲ್ ಮಾಡು ಪ್ರೀತಿ, ಪ್ಲೀಸ್. ಹೇಳಿದ್ರೆ ಅರ್ಥ ಆಗಲ್ವಾ? ನನ್ಗೆ ನೀನು ಬೇಡ, ನಿನ್ ಪ್ರೀತಿನೂ ಬೇಡ. ರಾಹುಲ್ ಜೊತೆ ನಾನು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡಬೇಡ. ನಮ್ ಕತೆ ಮಧ್ಯದಲ್ಲಿ ಬಂದಿದ್ದು ನಾನಲ್ಲ, ವಾಗ್ದೇವಿ ಅವರು. ಅದಕ್ಕೆ ತಾನೆ ನೀನ್ ಬದಲಾಗಿದ್ದು. ನಾನಿಲ್ದೆ ಬದುಕಲ್ಲ ಅಂತಿದ್ದೆ. ವಿ ಕ್ಯಾನ್ ಬಿ ಪರ್ಫೆಕ್ಟ್ ಪೇರ್ ಅಂತ ಪ್ರತಿ ದಿನ ಹೇಳ್ತಿದ್ದವಳು. ಅಂಥದ್ರಲ್ಲಿ ಇವತ್ತು ಹೇಗ್ ಬೇಡ ಅಂತ ಹೇಳ್ತಿದ್ಯಾ ಪ್ರೀತಿ? ಆಲ್ರೆಡಿ ನಾನ್ ನಿನ್ ಕ್ವೆಶ್ಚನ್ಗೆ ಆನ್ಸರ್ ಮಾಡಿದೀನಿ. ಅರ್ಥ ಆಗದಿದ್ದ ಹಾಗೆ ಮತ್ತೆ ಕೇಳ್ತಿದ್ಯಲ್ಲ. ನೀನ್ ಆನ್ಸರ್ ಮಾಡ್ತಿಲ್ಲ, ಎಸ್ಕೇಪ್ ಆಗ್ತಿದ್ಯಾ. ಪ್ಲೀಸ್ ಪ್ರೀತಿ, ಒಂದ್ಸಾರಿ ನಾವಿಬ್ರು ವಾಗ್ದೇವಿ ಆಂಟಿ ಹತ್ರ ಮಾತಾಡೋಣ. ಅವ್ರಿಗೆ ಅರ್ಥ ಆಗೋ ತರ ನಿಜ ಹೇಳೋಣ. ನೀನೇನ್ ಹೇಳಿದ್ರು ಆಂಟಿ ಕೇಳಲ್ಲ, ಕೇಳಿದ್ರು ನಾನ್ ಒಪ್ಕೊಳ್ಳಲ್ಲ. ನೋಡು, ಇವಾಗಾಗ್ಲೇ ತುಂಬಾ ಮಾತಾಡಿದ್ಯಾ, ಹೊರಗೋಗು. ನೋ ಪ್ರೀತಿ, ನೀನ್ ನನ್ನ ಮದುವೆ ಆಗ್ತೀನಿ ಅಂತ ಹೇಳೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಅಭಿ, ಏನಾಯ್ತು ಅಭಿ? ರಿಷಿ ಆಗಾಗ ಬಾಯಿಗೆ ಬಂದಾಗ ಮಾತಾಡ್ತಿರ್ತಾನೆ ಆಂಟಿ. ಅವನ ಮಾತ್ ಮೇಲೆ ಅವನಿಗೆ ಕಂಟ್ರೋಲ್ ಇರೋದಿಲ್ಲ. ಹೌದಾ ಆಂಟಿ? ತುಂಬಾ ಇರಿಟೇಟ್ ಮಾಡ್ತಿದ್ದ, ಅದಕ್ಕೆ ಅಭಿ ಹತ್ರ ಕರ್ಕೊಂಡು ಹೋಗಕ್ಕೆ ಹೇಳಿದೆ. ಅವ್ರೇನೋ ಹೇಳ್ಬೇಕು ಅನ್ಕೋತಿದ್ದಾರೆ ಅನ್ಸುತ್ತೆ. ಏನ್ ಹೇಳ್ತಾನ ವಾಣಿ? ಮತ್ತೆ ಏನಾದ್ರು ತಮಾಷೆ ಮಾಡ್ತಾನಷ್ಟೇ. ಬ್ರೋ,
ಇವನ್ನ ಬೇಗ ಕರ್ಕೊಂಡು ಹೋಗು ಇಲ್ದಿದ್ರೆ ಮತ್ತೇನೋ ಹೇಳಿ ಇಶ್ಯೂ ಮಾಡ್ತಾನೆ. ಯಾ ಪ್ರೀತಿ ಬಾ ರಿಷಿ, ನಾವು ಹೊರಗೋಗಿ ಮಾತಾಡ್ಕೊಳ್ಳೋಣ ಬಾ. ಹೇಳಿ ಆಂಟಿ, ಏನ್ ಬಂದಿದ್ದು? ಅದೇನ್ ಪ್ರೀತಿ ಹೀಗ್ ಕೇಳ್ತಾ ಇದೀಯಾ? ನೀನೇ ಕರ್ದೆ ಅಂತ ವಾಣಿ ನನ್ ಕರ್ಕೊಂಡ್ ಬಂದ್ಲು? ನಾನೇನು ಕರ್ದಿಲ್ವಲ್ಲ. ವಾಣಿ, ಅದು ನಿಮ್ ಕೋಣೆಯಿಂದ ಆಂಟಿ ಆಂಟಿ ಅಂತ ಕರಿತಿದ್ದ ಹಾಗೆ ಕೇಳಿಸ್ತು. ನಿಮ್ಮನ್ ಕರೆದ್ರೆ ಅನ್ಕೊಂಡೆ. ಅಂದ್ಕೊಳ್ಳೋದೇನು ಸರಿಯಾಗಿ ಕೇಳಿಸ್ಕೊಂಡಿಯ ನೀನು? ನಾನ್ ಕರಿಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬಂದು ಹೇಳ್ತೀನಲ್ವಾ? ನೀನು ಏನೇನೋ ಅನ್ಕೊಂಡು ಆಂಟಿನ ಡಿಸ್ಟರ್ಬ್ ಮಾಡಿದ್ಯಾಕೆ? ಏನಾಯ್ತು ಇವತ್ ನಿನಗೆ? ಹೇಳಿದ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ನೀನು. ಬೇಡವಾದ ಎಲ್ಲ ಕೆಲ್ಸಗಳ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಪಾಪ ವಾಣಿ ಮನ್ಸು ಇಲ್ಲಿಲ್ವೇನೋ ಆಂಟಿ? ಯಾಕ್ ವಾಣಿ ಆಂಟಿಗೆ ಇರಿಟೇಟ್ ಮಾಡ್ತಿದ್ಯಲ್ಲ? ಪಾಪ ಮದ್ವೆ ಗಡಿಬಿಡಿಯಲ್ಲಿರ್ತಾರಲ್ವಾ, ಅರ್ಥ ಮಾಡ್ಕೋಬೇಕು ನೀನು. ಸರಿ ನಮ್ಮ ಸರಿ ಅಂತ ತಲೆ ಆಡಿಸ್ಬಿಡೋದು ಮತ್ತೆ ಸಿಲ್ಲಿಯಾದ ಮಿಸ್ಟೇಕ್ಸ್ ನ ಮಾಡ್ತಾನೆ ಇರೋದು ನಿನಗ್ ತುಂಬಾನೇ ಅಭ್ಯಾಸ ಆಗೋಯ್ತು. ಹೌದು, ನಿನಗೆ ಹೆಲ್ಪ್ ಮಾಡೋದಕ್ಕೆ ಬ್ಯೂಟಿಷಿಯನ್ ಬರ್ಲಿಲ್ವಾ? ನಾನೇ ಬೇಡ ಅಂತ ಹೇಳ್ದೆ ಆಂಟಿ. ಹೌದಾ? ಯಾಕೆ? ವಾಣಿ ಇದಾಳಲ್ಲ ಆಂಟಿ, ನವ್ಯನ್ ಎಂಗೇಜ್ಮೆಂಟ್ಗೆ ಮದ್ವೆಗೆ ವಾಣಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ಲು. ಅದಕ್ಕೆ ಅವಳ ಹೆಲ್ಪ್ ತಗೊಳ್ಳೋಣ ಅಂತ ಬ್ಯೂಟಿಷಿಯನ್ ಬೇಡ ಅಂದೆ ಆಂಟಿ. ಸೆಲ್ಫ್ ಬ್ಯೂಟಿಷಿಯನ್ಸ್ ಇದ್ದಾಗ ವಾಣಿ ಹತ್ರ ರಿಸ್ಕ್ ತಗೊಳ್ಳೋದು ಯಾತಕ್ಕೆ ಪ್ರೀತಿ? ರಿಸ್ಕ್ ಏನಿಲ್ಲ ಆಂಟಿ. ವಾಣಿ ಬಗ್ಗೆ ನಿಮ್ಗಿಂತ ನನ್ಗೆ ಚೆನ್ನಾಗ್ ಗೊತ್ತು. ಅವಳಿಗೆ ಯಾವ್ದನ್ನ ಹೇಗ್ ಹೇಳ್ಬೇಕೋ ನಂಗ್ ಚೆನ್ನಾಗ್ ಗೊತ್ತು. ಓಕೆ ಪ್ರೀತಿ, ನಿನಗಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಬಟ್ ಟೇಕ್ ಕೇರ್. ಶೋರ್ ಆಂಟಿ. ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಪ್ರೀತಿ ಹೇಳ್ದಾಗೆ ಕೇಳು. ಐ ಟೇಕ್ ಕೇರ್ ಆಂಟಿ, ಡೋಂಟ್ ವರಿ. ಓಕೆ. ಈಗ ಮೌನವಾಗಿದ್ರೆ ನಡೆಯೋ ಮದುವೆಗೆ ಅಕ್ಷತೆ ಹಾಕೋದ್ ಬಿಟ್ಟು ಸರ್ಸು ಜೀವನಕ್ಕೆ ನ್ಯಾಯ ಕೊಡ್ಸಕ್ಕಾಗೋದಿಲ್ಲ. ಅದು ಹಾಗಲ್ಲ ಡ್ಯಾಡ್. ಮೇಡಮ್ ಪ್ರತಿ ಚಿಕ್ಕ ವಿಷಯಕ್ಕೂ ತುಂಬಾ ಕೇರ್ ತಗೋತಾ ಇದ್ದಾರೆ. ಹೊಸೊಬ್ರು ಯಾರು ಮನೆಗೆ ಬರೋಕಾಗ್ದಿದ್ದ ಹಾಗೆ ಸೆಕ್ಯೂರಿಟಿನ ತುಂಬಾ ಟೈಟ್ ಮಾಡ್ತಿದ್ದಾರೆ. ಸರಸು ಮನೇಲಿದ್ದಾಳೆ ಅಂತ ಗೊತ್ತಿಲ್ಲದೆ ಸೆಕ್ಯೂರಿಟಿ ಇಷ್ಟು ಟೈಟ್ ಮಾಡ್ತಿದ್ದಾಳೆ. ಅಂತಾದ್ರಲ್ಲಿ ವಾಣಿನೇ ಸರಸು ಅಂತ ಗೊತ್ತಾದ್ರೆ ಇನ್ನೆಂತ ಅನಾಹುತ ಆಗುತ್ತೋ ಏನೋ. ವಾಗ್ದೇವಿ ದೇಶಕ್ಕೆ ಬರೋ ಮೊದ್ಲೇ ಸರ್ಸು ವಿಷಯನ ಹೇಳೋಣ ಅಂತಂದ್ರೆ ಮನೇಲಿರೋರೆಲ್ಲ ಸುಮ್ನೆ ನನ್ನ ಬಾಯಿನ ಮುಚ್ಚಿಸ್ಬಿಟ್ರಿ. ಆಗ್ಲೇ ನಿಜ ಹೇಳಿದಿದ್ರೆ ಈ ಸಮಸ್ಯೆ ಇಷ್ಟು ಜಟಿಲ ಆಗ್ತಾನೆ ಇರ್ಲಿಲ್ಲ. ಅರುಣ್ ಬಾವಾ, ಆಗಿದ್ದಾಗೋಯ್ತು. ರಾಹುಲ್ ಸರಸು ಭವಿಷ್ಯಕ್ಕೋಸ್ಕರ ಈಗೇನ್ ಮಾಡ್ಬೇಕು ಅಂತ ಹೇಳಿ. ಒಂದ್ ಕಡೆ ಮುಹೂರ್ತಕ್ಕೆ ಸಮಯ ಆಗ್ತಿದೆ. ಸರಸುಗೆ ಒಳ್ಳೇದಾಗ್ಬೇಕು ಅನ್ಕೊಳ್ಳೋ ನಾವು ಕೂಡ ಮೌನವಾಗಿದ್ರೆ ಇಬ್ರು ಭವಿಷ್ಯಕ್ಕೂ ಒಳ್ಳೇದಲ್ಲ. ನಾನು ವಾಗ್ದೇವಿ ಹತ್ರ ಮಾತಾಡಿದ ಹಾಗೆ ಮಾಡ್ತಿದ್ರಿ. ಧೈರ್ಯವಾಗಿ ನಿಜ ಹೇಳಿ ಅಂದ್ರೆ ಭಯಪಟ್ಟು ಹಿಂದೆ ಹೋಗ್ತಿದ್ರಿ. ಇಂಥ ಪರಿಸ್ಥಿತಿಲಿ ನಾನೇನ್ ಮಾಡ್ಬೇಕು ಹೇಳಿ? ಒಂದ್ ವೇಳೆ ರಾಹುಲ್ ಸರ್ಸುನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರೆ? ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ? ಅವಳನ್ನೇನಾದ್ರೂ ಗೊಂಬೆ ಅನ್ಕೊಂಡಿದ್ಯಾ? ನಿಜ ಹೇಳಿ ಒಪ್ಸಿ ಅಂದ್ರೆ ಮರ್ಯಾದೆ ಹೋಗುವಂತ ಐಡಿಯಾ ಹೇಳ್ತಿದ್ಯಲ್ಲ ತೇಜ. ಯಾರಿಗೂ ಹೇಳ್ತೇನೆ ರಾಹುಲ್ ನವ್ಯ ಮನೆಗೆ ಹೋಗಿದ್ದಕ್ಕೇನೆ ಎಷ್ಟು ಗಲಾಟೆ ಆಯ್ತು ನೋಡಿದ್ರಲ್ಲ. ಹೊರಗಡೆ ಸೆಕ್ಯೂರಿಟಿ ಬೇರೆ ಹೆಚ್ಚಾಗಿದೆ. ಇಷ್ಟು ಜನರ ಮಧ್ಯ ಅವ್ರನ್ನ ಕರ್ಕೊಂಡು ಹೋಗೋದು ಸಾಧ್ಯ ಇಲ್ಲ. ನಮ್ಮಲ್ಲಿ ಡಿಸ್ಕಷನ್ ಮಾಡೋ ಬದಲು ತಾತನ ಹತ್ರ ಹೋಗಿ ಮಾತಾಡೋದೇ ಬೆಟರ್ ಅನ್ಕೋತಾ ಇದ್ದೀನಿ. ಏನ್ ಹೇಳ್ತಿದ್ಯಾ ತೇಜ? ಡ್ಯಾಡ್, ಈ ಟೈಮಲ್ಲಿ ಕೂಡ ಈ ಮದುವೆ ಬಗ್ಗೆ ನಾವು ಅನುಮಾನ ಭಯದಲ್ಲಿದ್ರೆ ಅವ್ರೊಬ್ರೆ ಆತ್ಮವಿಶ್ವಾಸ ಧೈರ್ಯದಿಂದ ಇರೋದು. ತಾತನ್ ಪ್ಲಾನ್ ಏನಂತ ತಿಳ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಡ್ಯಾಡ್. ಸರಿ ಬನ್ನಿ.
ಏನೋ ಹೀಗ್ ಬಂದಿದ್ದು? ಅದು ರಾಹುಲ್ ಸರ್ಸು ಮದುವೆ ಬಗ್ಗೆ ಮಾತಾಡೋಕೆ ತಾತಯ್ಯ. ನಾವು ಮಾತಾಡೋದಕ್ಕೆ ಏನಿದೆ? ಅಂದ್ಕೊಂಡ್ ಮುಹೂರ್ತಕ್ಕೆ ಅಂದ್ಕೊಂಡ್ ಹಾಗೆ ಮದುವೆ ನಡೆಯುತ್ತೆ. ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಅವ್ರೇನ್ ಅನ್ಕೊಂಡಿದಾರೋ, ಏನ್ ಮಾಡ್ಬೇಕು ಅನ್ಕೊಂಡಿದಾರೋ ಹೇಳಿದ್ರೆ ನಾವು ಕೂಡ ಸಹಾಯ ಮಾಡ್ಬೋದಲ್ಲ ತೇಜ? ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಏನಾದ್ರೂ ಬೇಕು ಅನ್ಸಿದ್ರೆ ಮೊದಲೇ ಹೇಳ್ತೀನಿ. ಒಬ್ರೇ ಮಾಡೋ ಕೆಲಸ ಆಗಿದ್ರೆ ನಾವು ಬಂದು ಹೀಗೆ ಮಾತಾಡ್ತಾನೆ ಇರ್ಲಿಲ್ಲ. ಇಷ್ಟು ಬಂದೋಬಸ್ತಲ್ಲಿ ನಡೀತಿರೋ ಮದ್ವೆನ ತಡೆಯೋದು ಅವ್ರು ಅನ್ಕೊಂಡಷ್ಟು ಸುಲಭ ಏನಲ್ಲ. ಕಷ್ಟನೇ ಅಲ್ಲ ಅನ್ನಲ್ಲ, ಆದ್ರೂ ನಾನು ಅನ್ಕೊಂಡಿದ್ದನ್ನ ಸಾಧಿಸಿ ತೋರಿಸ್ತೇನೆ. ನಾವು ಕೂಡ ಕೇಳ್ಕೊಳ್ಳೋದು ಅದೇ ಮಾವ. ಯಾಕೆಂದ್ರೆ ನೀವೇನ್ ಅನ್ಕೋತೀರಾ ಅಂತ ಮೊದ್ಲೇ ಗೊತ್ತಾದ್ರೆ ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಂತ. ರಾಹುಲ್ ಸರ್ಸು ಮದುವೆ ನಡೆಯುತ್ತೆ. ನಾನು ಇಲ್ಲೇ ನಿಂತು ಮಾಡಿಸ್ತೀನಿ. ಅದಕ್ಕಿಂತ ಹೆಚ್ಚು ನಾನೇನು ಹೇಳಲ್ಲ. ತೇಜ, ಎಲ್ರೂ ಅಲ್ಲಿ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅವನ್ ತಾತನ ಹತ್ರ ಅವನ್ ಬರೋದ್ ತಪ್ಪ? ಹೌದು, ತಪ್ಪೆ. ಅದಕ್ಕೆ ದೂರ ಇರೋದಕ್ಕೆ ಹೇಳ್ತಾ ಇದ್ದೀರಾ. ಅನ್ಕೊಳ್ಳೋದ್ನ ಸಾಧಿಸ್ತಾ ಇದ್ದಾಳಲ್ಲ, ಇನ್ನು ಭಯ ಅನುಮಾನ ಯಾಕಂತೆ? ಇದನ್ನ ಜಾಗೃತೆ ಅಂತ ಹೇಳ್ತಾರೆ ಅಂತ ಸ್ವಲ್ಪ ಹೇಳು ತೇಜ. ಅವ್ರ ಜೊತೆ ಮಾತಾಡ್ತಿದ್ರೆ ಮೋಸ ಕುತಂತ್ರ ಬಿಟ್ರೆ ಮಾತಾಡಕ್ ಬೇರೆ ಏನ್ ವಿಷಯ ಇರಲ್ಲ ಅಂತ ನನಗ್ ಗೊತ್ತು. ಯಾರಿದ್ರು ಇಲ್ದೇ ಇದ್ರು ನಾನ್ ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ನೀವು ಹೋಗ್ರೋ. ಈ ನಂಬಿಕೆನ ನಾಶ ಮಾಡಿ ನಿಮ್ಮ ಕಣ್ಣು ಮುಂದೆನೆ ಮದುವೆ ಮಾಡಿಸ್ತೀನಿ. ನೋಡ್ತಾ ಇರಿ. ಅದು ನೋಡ್ತೀನಿ. ಸಾರಿ ಅಣ್ಣ, ಸರ್ಸುಗೂ ನಿನ್ಗೂ ಮದ್ವೆ ಆದ್ರೆ ನಿನ್ನ ನಾನೇ ರೆಡಿ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಈಗ ಅಣ್ಣ ಪ್ಲೀಸ್ ಏನಾದ್ರೂ ಮಾಡು. ಈ ಮದ್ವೆ ಆಗದೆ ತಡಿ. ಅದ್ ಹೇಗೆ ನವ್ಯ? ಮೇಡಮ್ಗೆ ನಿಜ ತಿಳಿಯೋದು ಬಿಟ್ರೆ ಈ ಮದ್ವೆ ನಿಲ್ಲಲ್ಲ. ಅದನ್ನ ಹೇಳೋ ಧೈರ್ಯನೂ ಇಲ್ಲ, ಟೈಮೂ ಇಲ್ಲ. ಹೇಳಿದ್ರು ಈ ಮದ್ವೆ ನಿಲ್ಲುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಇನ್ನೇನ್ ಮಾಡ್ಬೇಕು ನೀನೇ ಹೇಳು. ತಾತ ಹೇಳಿರೋ ಮಾತೆಲ್ಲ ನಿಜ ಆಗ್ಲಿ ಅಂತ ಬೇಡ್ಕೊಳ್ಳೋದ್ ಬಿಟ್ರೆ ನಾವಿನ್ನೇನು ಮಾಡೋ ಪರಿಸ್ಥಿತಿಲಿಲ್ಲ ಅಣ್ಣ. ನಮ್ಗೆ ಇಷ್ಟು ನೋವು ಆಗ್ತಿದ್ರೆ ಸರ್ಸುಗೆ ಇನ್ನೆಷ್ಟು ಟಾರ್ಚರ್ ಆಗಿರುತ್ತೋ ಪಾಪ. ಸ್ವಲ್ಪ ಗಟ್ಟಿಯಾಗಿ ಕಟ್ಟು. ಮದ್ವೆ ಹುಡುಗಿನ ಸ್ವಲ್ಪ ನಗ್ತಾ ರೆಡಿ ಮಾಡ್ಬೇಕು. ಈ ತರ ಅಳಮುಂಜಿ ಮುಖದಲ್ಲ. ನೀನ್ ಕುತ್ಕೊಳ್ಬೇಕಾದ ಪ್ಲೇಸ್ ಅಲ್ಲಿ ನನ್ನ ರೆಡಿ ಮಾಡೋದು, ನೀನ್ ಕಟ್ಟಿಸ್ಕೋಬೇಕಾದ ತಾಳಿನ ನಾನ್ ಕಟ್ಟಿಸ್ಕೊಳ್ಳೋದು. ತುಂಬಾ ಥ್ರಿಲ್ಲಿಂಗ್ ಆಗಿದೆ ಅಲ್ವಾ? ನಿನಗೊಂದು ವಿಷಯ ಗೊತ್ತಾ? ನಾವಿಬ್ರು ಒಂದೇ ಸ್ಟೇಜ್ ಅಲ್ಲಿ ಇದೀವಿ. ನಿನ್ ಮುಖದಲ್ಲಿ ಅಳು ಇದೆಯೇ ಹೊರತು ಕಣ್ಣೀರ್ ಬರ್ತಾ ಇಲ್ಲ. ನನ್ ಮನ್ಸಲ್ಲಿ ಹ್ಯಾಪಿ ಫೀಲ್ ಇದ್ರೂ ಕೂಡ ಓಪನ್ ಆಗಿ ನಗ್ತಾ ಇರೋಕಾಗ್ತಿಲ್ಲ. ಸರಸ್ಸು ಸರಸ್ಸು. ಪ್ರೀತಿಯವರೇ, ಯಾರಾದ್ರೂ ಕೇಳಿಸ್ಕೋತಾರೆ, ದಯವಿಟ್ಟು ಆ ಹೆಸರಲ್ಲಿ ನನ್ನನ್ನ ಕರಿಬೇಡಿ. ಹೆಸರಿಟ್ಕೊಂಡಿದ್ದು ಕರಿಯೋಕೆ ಹೊರತು ಬದಲಾಯಿಸ್ಕೊಂಡು ತಪ್ಪಿಸ್ಕೊಳ್ಳೋದಿಕ್ಕಲ್ಲ ಸರಸ್ಸು. ನಿಜ ಗೊತ್ತಿದ್ದು ಕೂಡ ಆಂಟಿ ಮುಂದೆ ಸುಳ್ಳು ಹೇಳ್ಕೊಂಡಿರೋದು, ಏನು ತಿಳಿದಿದ್ದ ಹಾಗೆ ನಡ್ಸೋದು,
ನನ್ಗೆ ತುಂಬಾ ಕಷ್ಟ ಆಗ್ತಿದೆ, ತಪ್ಪು ಅನಿಸ್ತಿದೆ ಕೂಡ. ಬೇಡ ಪ್ರೀತಿ ಅವರೇ, ನಿಮಗ್ ಕೈ ಮುಗಿತೀನಿ. ಅಮ್ಮವ್ರಿಗೇನಾದ್ರೂ ನಿಜ ಗೊತ್ತಾದ್ರೆ ನನ್ನನ್ನ ಖಂಡಿತ ಬದುಕಕ್ ಬಿಡಲ್ಲ. ಹಾಗಾದ್ರೆ ಸತ್ತೋಗು. ನೀನಿಲ್ಲಿರೋದ್ರಿಂದಾನೇ ಅಲ್ವೇನೆ ಆ ಮುದುಕ ಅಷ್ಟ್ ಕಾನ್ಫಿಡೆಂಟ್ ಆಗಿ ಎಗರಾಡ್ತಿರೋದು, ಎದ್ರೆ ಇಲ್ದಿರೋ ನಮ್ಮ ಆಂಟಿಗೆ ಸವಾಲ್ ಹಾಕ್ತಿರೋದು. ನಿಜ ಹೇಳು, ಏನು ನಿಮ್ ಪ್ಲಾನ್? ಈ ಮದ್ವೆನ ಹೇಗ್ ತಡಿಬೇಕು ಅನ್ಕೊಂಡಿದ್ದೀರಾ? ನಾನೇನ್ ತಡಿಬೇಕು ಅಂತ ಅಂದ್ಕೊಂಡಿಲ್ಲ. ಏನ್ ನಡಿಬೇಕು ಅಂತಿದ್ಯೋ ಅದೇ ನಡೆಯೋದು. ಏನ್ ನಡಿಬೇಕೋ ಅದೆಲ್ಲ ಅಲ್ಲ, ಎಲ್ಲ ನಿನ್ನ ಇಷ್ಟ ಇರೋ ಥರ ನೀನ್ ಅನ್ಕೊಂಡ್ ಹಾಗೆ ನಡೆಯೋದು. ಆಂಟಿ ಬಗ್ಗೆ ಗೊತ್ತಿದ್ರು ಕೂಡ ಇಷ್ಟು ದಿನ ಮನೇಲೇ ಇರೋದು. ಸರಸು ಬಗ್ಗೆ ಡಿಸ್ಕಷನ್ ಬರೋ ಪ್ರತಿ ಸಲ ಏನು ಗೊತ್ತಿಲ್ದ ಹಾಗೆ ನಡ್ಸೋದು. ಸೈಲೆಂಟ್ ಆಗಿ ಬುದ್ಧಿ ಇಲ್ದೇ ಇರೋಳ್ ತರ ಬರೀ ಬೈಸ್ಕೊಳ್ಳೋದು, ಅಳೋದು. ರಿಯಲಿ ಗ್ರೇಟ್. ನಿನ್ ಎಫರ್ಟ್ನ, ನಿನ್ ಗಟ್ಸ್ನ ಮೆಚ್ಕೊಳ್ದೆ ಇರೋಕೆ ಆಗಲ್ಲ. ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ನಾನು ಕಾಂಪ್ಲಿಮೆಂಟ್ ಕೊಡ್ತೀನಿ ಪ್ರೀತಿ. ಹೊಸ್ದಾಗಿ ನಿನ್ಗೆ ಹೇಳೋ ಅಂತ ವಿಷಯ ಏನೂ ಇಲ್ಲ ಅಕ್ಕ. ನಿಂಗೆ ಯಾವಾಗ್ಲೂ ಗೊತ್ತಿರೋ ವಿಷಯನೇ. ನನ್ಗೆ ಈಗಷ್ಟೇ ಗೊತ್ತಾಯ್ತು. ಏನದು? ವಾಣಿ ಗ್ರೇಟ್ನೆಸ್. ಏನು ಇವ್ರಿಗಿರೋ ಅಂತ ಗ್ರೇಟ್ನೆಸ್? ಪಾಪ, ಸಂಗೀತದಿಂದ ಹಿಡಿದು ಇವತ್ತು ಮದ್ವೆ ತನಕ ಎಷ್ಟು ಒದ್ದಾಡ್ತಿದ್ದಾಳೆ, ಎಷ್ಟು ಕೆಲಸ ಮಾಡ್ತಿದ್ದಾಳೆ, ಎಷ್ಟು ಕಷ್ಟಪಡ್ತಿದ್ದಾಳೆ. ಮ್ಯಾಡಮ್ ಅಸೈನ್ ಮಾಡಿರೋ ವರ್ಕ್ ನ ಕಂಪ್ಲೀಟ್ ಮಾಡೋದು ಜಸ್ಟ್ ಡ್ಯೂಟಿ ಪ್ರೀತಿ, ಅದು ಗ್ರೇಟ್ನೆಸ್ ಅಲ್ಲ. ಐ ಥಿಂಕ್ ಯು ಆರ್ ಕನ್ಫ್ಯೂಸ್ಡ್. ಹೌದಾ? ಏನೋ ವನಜಕ್ಕ, ಪ್ರತಿ ವಿಷಯದಲ್ಲೂ ವಾಣಿ ನನ್ನ ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ತಾನೆ ಇದ್ದಾಳೆ. ಏನ್ ಹಾಗ್ ನೋಡ್ತಿದ್ಯಾ? ಬೇಗ ರೆಡಿ ಮಾಡು, ಲೇಟ್ ಆಗ್ತಿದೆ. ಆಗೋಯ್ತಮ್ಮ. ಇಲ್ಲ ವಾಣಿ, ಇನ್ನೊಂದೇ ಒಂದ್ ಕೆಲ್ಸ ಬಾಕಿ ಇದೆ. ನೇಲ್ ಪಾಲಿಶ್. ಬಂದು ನನ್ ಕಾಲ್ಗೆ ಈ ನೇಲ್ ಪಾಲಿಶ್ ಹಚ್ಚು. ಏನ್ ಹಾಗ್ ನೋಡ್ತಿದ್ಯಾ? ಬರಲ್ವಾ? ಬರುತ್ತಮ್ಮ. ಮತ್ತೆ ಸ್ಟಾರ್ಟ್ ಮಾಡು. ಐ ಥಿಂಕ್ ನನ್ ಕಾಲ್ ಮುಟ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದಾಳೆ ವನಜಕ್ಕ. ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ನೀನ್ ಈ ಮನೆಗ್ ಬರ್ತಿರೋ ಸೊಸೆ ತಾನೆ? ಇವಳು ಈ ಮನೆ ಕೆಲ್ಸದವಳು. ನಥಿಂಗ್ ರಾಂಗ್ ಇನ್ ದಿಸ್. ಕಮ್ ಆನ್ ವಾಣಿ, ಮೇಕ್ ಇಟ್ ಫಾಸ್ಟ್. ಹೋಗು. ರಾಹುಲ್ ಕೈ ಹಿಡಿದು ನಡಿಬೇಕು ಅನ್ಕೊಂಡೆ. ಈಗ ನನ್ ಕಾಲ್ ಹತ್ರ ಕೂತಿದ್ಯಾ. ಇದು ನಿನ್ ಬದುಕು. ಇಂಥ ದೊಡ್ಡ ಮೋಸಗಾತಿ, ಅಹಂಕಾರಿ ಈ ಮನೆ ಸೊಸೆ ಆಗ್ಬಾರ್ದು. ನನಗೆ ಗೊತ್ತಿರೋ ನಿಜಾನ ಈಗ್ಲೇ ಹೇಳಿದ್ರೆ ಇವರು ಅದನ್ನೆಲ್ಲ ಕೇಳಿ ಆಧಾರನೇ ಇಲ್ದೇ ಇರೋ ಹಾಗೆ ರಿಷಿ ಅವ್ರನ್ನ ಮಾಯ ಮಾಡ್ಬಿಡ್ತಾರೆ. ಅದಕ್ಕೆ ನಿಜ ಹೊರಗಡೆ ಬರೋ ತನಕ ಮೌನವಾಗಿರ್ಬೇಕು. ಅಮ್ಮವ್ರ ಮರ್ಯಾದೆ ಕಾಪಾಡಬೇಕು. ಅಕ್ಕ, ಈ ಮನೇಲಿ ಹಿರಿಯಳಾಗಿರೋ ನೀನು ರಾಹುಲ್ ಮದ್ವೆಗೆ ನೀನೇ ನಿಂತು ಎಲ್ಲ ಜವಾಬ್ದಾರಿನೂ ನೋಡ್ಕೊಳ್ತಿರೋದು
ನಂಗೆ ತುಂಬಾ ಸಂತೋಷ ಆಗ್ತಿದೆ ಅಕ್ಕ. ಎಲ್ಲರೂ ನನ್ನನ್ನು ವಿರೋಧಿಸ್ತಾ ಇದ್ರೆ ನೀನು ಮಾತ್ರ ಒಂದು ಮಾತು ಕೂಡ ಆಡ್ದೆ ನನಗೂ ನನ್ನ ನಿರ್ಧಾರಕ್ಕೂ ಬೆಲೆ ಕೊಡ್ತಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಅಕ್ಕ. ಬೆಲೆ ಅಲ್ಲ ವಾಗ್ದೇವಿ, ಭಯ. ನನಗ್ ಗೊತ್ತಿರೋ ನಿಜ, ನನ್ ಮನ್ಸಲ್ಲಿರೋ ಆಸೆನ ನಿನಗ್ ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಈ ರೀತಿ ನಟಿಸ್ತಾ ಇದ್ದೀನಿ. ಅಮ್ಮ, ಗೌರಿ ಗಣೇಶ ಪೂಜೆಗೆ ಎಲ್ಲವೂ ಸಿದ್ಧವಾಗಿದೆ. ಮುಹೂರ್ತಕ್ಕೆ ಸಮಯ ಆಗಿದೆ. ಹುಡುಗ ಹುಡುಗಿನ ಕರ್ಕೊಂಡ್ ಬನ್ನಿ. ಸರಿ ಪುರೋಹಿತ್ರೆ. ಅಕ್ಕ, ನೀನು ಪ್ರೀತಿನ ಕರ್ಕೊಂಡ್ ಬಾ, ನಾನ್ ರಾಹುಲ್ನ ಕರ್ಕೊಂಡ್ ಬರ್ತೀನಿ. ನನ್ನಿಂದ ಆಗ್ತಿಲ್ಲ ಅಣ್ಣ. ಪ್ರೀತಿಲಿ ಧೈರ್ಯ ಇರಬೇಕು. ಯಾವುದೇ ಕಷ್ಟನಾದ್ರೂ ಎದುರಿಸುವಂತಹ ಶಕ್ತಿ ಇರಬೇಕು. ಆದ್ರೆ ಮೇಡಮ್ ಮೇಲಿರೋ ಗೌರವ, ಅವ್ರ ಮಾತಿಗೆ ಕೊಡೋ ಬೆಲೆ ನನ್ನನ್ನ ಹೇಡಿಯನ್ನಾಗಿ ಮಾಡಿಬಿಟ್ಟಿದೆ. ಎಷ್ಟೋ ಸಲ ಸರಸುಗೆ ಧೈರ್ಯ ಹೇಳಿರೋ ನಾನೇ ಈಗ ಮೌನವಾಗಿರ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಪ್ರೀತಿಲಿ ಗೆಲ್ದೇ ಇದ್ರು ಮೇಡಮ್ ಮಾತನ್ನ ನಡೆಸ್ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಇರುತ್ತೆ. ರಾಹುಲ್, ರೆಡಿ ಅದೇಪ್ಪ? ಯಾ ಮೇಡಮ್. ಏನ್ ನವ್ಯ ಇದು? ಇನ್ನು ಬಾಸಿಗೆನೆ ಕಟ್ಟಿಲ್ಲ ಇವನ್ಗೆ? ಸಾರಿ ಮೇಡಮ್. ಸರಿ ಇಲ್ ಕೊಡು, ಕೂತ್ಕೊಪ್ಪ. ಈಗ ಮದುಮಗನ್ ಕಳೆ ಬಂತು. ನನ್ ದೃಷ್ಟಿನೇ ತಾಕತ್ತೆ. ನಿನ್ನ ಈ ರೀತಿ ನೋಡ್ತಿದ್ರೆ ನಾನು ಕೊಟ್ಟಿರೋ ಮಾತು, ನನ್ನ ಮರ್ಯಾದೆ ಮತ್ತೆ ನನಗೆ ಸಿಗ್ತಾ ಇದೆ ಅಂತ ಹ್ಯಾಪಿ ಆಗ್ತಾ ಇದೆ. ಕಮ್ ರಾಹುಲ್. ಏಯ್, ಸರಿಯಾಗಿ ನೋಡ್ಕೊಂಡು ಹಚ್ಚು. ಈ ಮನೆ ಸೊಸೆ ಸ್ಥಾನದಲ್ಲಿರ್ಬೇಕಾದ್ ನೀನು ಹೀಗೆ ಮದುಮಗಳನ್ನ ರೆಡಿ ಮಾಡೋ ಹಾಗಾಯ್ತಲ್ಲಮ್ಮ. 9 ದಿನ ಪೂಜೆ ಮಾಡಿಸ್ದೆ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ದಿನ ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ಆದ್ರೆ ಯಾವ ದೇವ್ರು ಕರುಣೆ ತೋರ್ಲಿಲ್ಲ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ನಿರೂಪಿಸ್ತಿದ್ದಾರೆ. ಪ್ರೀತಿನ್ ಕರ್ಕೊಂಡ್ ಬಾ ಅಂತ ಮೇಡಮ್ ಕಳ್ಸಿದ್ರ ಬಿಗ್ ಆಂಟಿ? ಹೌದಮ್ಮ. ಎಕ್ಸ್ಪೆಕ್ಟ್ ಮಾಡ್ದೆ. ಎಲ್ಲ ಈ ವಾಣಿಯಿಂದಾನೆ. ಚಿಕ್ ಚಿಕ್ ಕೆಲ್ಸನ ಲೇಟ್ ಆಗಿ ಮಾಡಿ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ದಾಳೆ. ನೀನ್ ಕೂಡ ಸಹಾಯ ಮಾಡಿದ್ರೆ ಬೇಗ ಮುಗೀತಿತ್ತಲ್ಲ. ನೀನ್ ಬಾ ಪ್ರೀತಿ. ಮದುಮಗಳಾಗಿ ಮದ್ವೆ ಮಂಟಪಕ್ಕೆ ಹೋಗೋಕ್ಕಿಂತ ಮೊದ್ಲು ನಿನ್ ದೊಡ್ಡತ್ತೆ ಹತ್ರ ಆಶೀರ್ವಾದ ತಗೋಮಾ. ಈಗ ಯಾಕೆ ಬಿಡಿ, ಪೂಜೆಗೆ ತಡ ಆಗತ್ತೆ. ಆಂಟಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಮೋ. ಯಾಕೆ ತೊಂದರೆ ಕೊಡೋದು? ತೊಂದ್ರೆ ಯಾಕಾಗತ್ತೆ? ಮದ್ವೆನ ಇವರೇ ಮುಂದೆ ನಿಂತ್ ಮಾಡಿಸ್ತಿದ್ದಾರೆ ಅಂತ ವಾಗ್ದೇವಿ ಹ್ಯಾಪಿ ಫೀಲ್ ಆಗ್ತಿದ್ದಾಳೆ. ನಿನಗ್ ಆಶೀರ್ವಾದ ಮಾಡಲ್ವಾ? ತಗೊಳ್ಳಿ, ಈ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಆಶೀರ್ವಾದ ಮಾಡಿ. Come
ಕಮಾನ್ ಪ್ರೀತಿ ಬಾ. ಓಕೆ ಮಾಮ್. ಈ ಮದ್ವೆನ ತಡಿಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಯಾಕೆ ನೊಂದ್ಕೋಬೇಕು? ಇಲ್ಲ, ನಾನು ನೊಂದ್ಕೋಬಾರ್ದು. ರಿಷಿ ಎಲ್ಲಿದ್ದಾರೋ ನೋಡ್ಬೇಕು. ಅವ್ರ ಹತ್ರ ವಾಗ್ದೇವ್ ಅಮ್ಮಂಗೆ ನಿಜ ಹೇಳಿಸ್ಬೇಕು. ಎಲ್ಲಿಗೆ ಹೋಗ್ತಿದ್ದಾರೆ? ಗೊತ್ತಿಲ್ಲ ಡ್ಯಾಡ್. ಸರಸು, ನಿನ್ ಗಂಡನ್ ಮದುವೆಗೆ ಎಲ್ಲಾ ಏರ್ಪಾಡು ನೀನೇ ಮುಂದೆ ನಿಂತು ಮಾಡಿಸಿ ಮುಹೂರ್ತದ ಸಮಯದಲ್ಲಿ ಹೊರಗಡೆ ಏನಮ್ಮ ಮಾಡ್ತಿದ್ಯಾ? ಒಳಗಡೆ ಹೋಗು. ನಿನ್ನ ವಾಗ್ದೇವಮ್ಮ ನಿನಗೋಸ್ಕರ ಹುಡುಕ್ತಾ ಇರ್ತಾರೆ. ಅರುಣ್ ತೇಜ ನನ್ನ ಹತ್ರ ಬಂದು ಈ ಮದ್ವೆನ ಹೇಗೆ ತಡಿತೀಯಾ ಅಂತ ಕೇಳಿದಾಗ ಧೈರ್ಯವಾಗಿ ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಹೇಳಿದೆ. ಅವ್ರ ಹತ್ರ ಮುಚ್ಚಿಟ್ಟಿರೋ ವಿಷಯ ಏನು ಅಂತ ಗೊತ್ತಾ? ನಿನಗೂ ರಾಹುಲ್ಗೂ ಮದ್ವೆ ಆಗಿದೆ ಅನ್ನೋ ವಿಷಯ ಡೈರೆಕ್ಟ್ ಆಗಿ ವಾಗ್ದೇವಿಗೆ ಹೇಳೋದು. ಬೇಡ ದೊಡ್ಡಯ್ಯ, ಆ ಕೆಲಸ ಮಾತ್ರ ಮಾಡಬೇಡಿ. ಮದ್ವೆ ನಿಲ್ಸೋದಕ್ಕೆ ಅದಕ್ಕಿಂತ ಬೇರೆ ದಾರಿ ಕಾಣಿಸ್ತಾ ಇಲ್ಲಮ್ಮ. ನೀನ್ ಹಾಗ್ ಮಾಡೋದ್ರಿಂದ
ನನ್ಗಾಗೋ ಒಳ್ಳೇದಕ್ಕಿಂತ ಈ ಕುಟುಂಬಕ್ಕಾಗೋ ಅನಾಹುತಗಳೇ ಹೆಚ್ಚು. ನಿನ್ನ ಜೀವನನೇ ನಾಶ ಮಾಡಿರೋ ಈ ಕುಟುಂಬದ ಒಳ್ಳೇದಕ್ಕಾಗಿ ಶ್ರೇಯಸ್ಗಾಗಿ ಇನ್ನು ಯಾಕಮ್ಮ ಯೋಚನೆ ಮಾಡ್ತೀಯಾ? ದೊಡ್ಡಯ್ಯ, ಎಲ್ರಿಗೂ ಆಶೀರ್ವಾದ ಮಾಡು. ನೀನೇ ಯಾಕೆ ಹೀಗ್ ಮಾತಾಡ್ತಿದ್ಯಾ? ನನಗೆ ನೀನು ರಾಹುಲ್ ನಿಮ್ಮಿಬ್ಬರ ಜೀವನನೇ ಮುಖ್ಯ, ಉಳಿದಿದ್ದೆಲ್ಲ ಅನಗತ್ಯ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ಈ ಮದ್ವೆ ನಡೆಯಲ್ಲ ದೊಡ್ಡಯ್ಯ. ಏನ್ ಹೇಳ್ತಿದ್ಯಮ್ಮ? ಹಸೆ ಮಣೆ ಮೇಲೆ ವಧೂವರ ಕೂತಿದ್ದಾರೆ, ಸುತ್ತ ಕೋಟೆ ಗೋಡೆ ಹಾಗೆ ವಾಗ್ದೇವಿ ನಿಂತಿದ್ದಾಳೆ. ಇನ್ ಯಾವ ಧೈರ್ಯದ ಮೇಲೆ ಮದುವೆ ನಡೆಯಲ್ಲ ಅಂತ ಹೇಳ್ತೀಯ? ಧೈರ್ಯ ಅಲ್ಲ ದೊಡ್ಡಯ್ಯ, ನಂಬಿಕೆ. ಮದ್ವೆ ನಿಲ್ಸೋದಕ್ಕೆ ಬಲವಾದ ಸಾಕ್ಷಿ ಇದೆ. ಏನ್ ಸರ್ಸು ನೀನ್ ಹೇಳ್ತಿರೋದು? ಅದು ದೊಡ್ಡಯ್ಯ, ಬೇಡ. ದೊಡ್ಡಯ್ಯಂಗೆ ವಿಷಯ ಹೇಳಿದ್ರೆ ಆವೇಶದಲ್ಲಿ ಹೇಳ್ಬಿಡ್ತಾರೆ. ಆಗ ರಿಷಿ ಮಾತನ್ನ ಸುಳ್ಳು ಮಾಡೋದಕ್ಕೆ ಪ್ರೀತಿ ಕುಟುಂಬಕ್ಕೆ ದೊಡ್ಡ ಕೆಲಸ ಏನಾಗಲ್ಲ. ಹೇಳು ಸರ್ಸು, ಯಾವುದು ಆ ನಿಜ, ಯಾವ್ದಾ ಸಾಕ್ಷಿ? ಹೇಳ್ತೀನಿ ದೊಡ್ಡಯ್ಯ, ನಂಗೆ ಸ್ವಲ್ಪ ಸಮಯ ಬೇಕು. ಸಮಯ ಇಲ್ಲ ಅಂತಲ್ವಾ ಸರ್ಸು ನಿಮ್ ಮದುವೆ ಬಗ್ಗೆ ಹೇಳೋದಕ್ಕೆ ಸಿದ್ಧ ಆಗಿದ್ದು? ಬೇಡ ದೊಡ್ಡಯ್ಯ, ನೀನು ಆತ್ರ ಪಡ್ಬೇಡ. ನನ್ಗೊಂದು ಅವಕಾಶ ಮಾಡ್ಕೊಡು. ರಾತ್ರಿವರೆಗೂ ನನ್ನ ಜೀವನಕ್ಕಿಂತ ಕರ್ತವ್ಯನೇ ಮುಖ್ಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಮದ್ವೆ ನಿಲ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅದೇ ಪ್ರಯತ್ನದಲ್ಲೂ ಇದ್ದೀನಿ. ಸರಿನಮ್ಮ, ಈ ಮದುವೆ ವಿಷಯದಲ್ಲಿ ನಿನ್ನ ಮಾತನ್ನು ಕೇಳೋದು ಇದೇ ಕೊನೆ ಸಲ. ತಾಳಿ ಕಟ್ಟೋ ಮುಂಚಿನ ತನಕ ನಿನಗೆ ಅವಕಾಶ ಕೊಡ್ತೀನಿ. ಆಗ್ಲೂ ಏನು ಆಗದೆ ಇದ್ರೆ ವಾಗ್ದೇವಿಗೆ ನಿಜ ಏನು ಅಂತ ಹೇಳ್ತೀನಿ. ಅಲ್ಲಿ ತನಕ ಹೋಗಲ್ಲ ದೊಡ್ಡಯ್ಯ, ನನ್ನನ್ನ ನಂಬು. ನೀನೀಗ ಒಳಗಡೆ ಹೋಗು. ಸರಿನಮ್ಮ. ಏರ್ಪಾಡು ನಿಮ್ದೇ ಅಂದ್ಕೋತೀನಿ. ಯಾರೋ ಸ್ಪೆಷಲ್ ಗೆಸ್ಟ್ ಬಂದಿರೋ ಹಾಗಿದೆ. ಗೆಸ್ಟ್ ಅಲ್ಲ ಪ್ರಿಯಾ, ನನ್ ಲೈಫ್ ಅಲ್ಲಿರೋ ಸ್ಪೆಷಲ್ ಪರ್ಸನ್. ಇವ್ರ ಹೆಸರು ಜಯಂತಿ. ನಮಸ್ಕಾರ. ನಮಸ್ಕಾರ. ಮೀಟ್ ಪ್ರಿಯದರ್ಶಿನಿ, ನನ್ನ ಫ್ರೆಂಡ್, ಹಾಗೆ ನನ್ನ ಬೇಗಿತ್ತಿ ಕೂಡ. ಆಂಡ್ ವಿಶ್ವನಾಥ್, ಅವನು ಅಭಿ. ನಮಸ್ಕಾರಮ್ಮ. ನಮಸ್ಕಾರ.
ವಾಗ್ದೇವಿ ಫ್ಯಾಮಿಲಿ ಜೊತೆ ರಿಲೇಷನ್ ಬೆಳೆಸೋದು ಅಂದ್ರೆ ಅದೃಷ್ಟ ಅಂತಾನೆ ಹೇಳ್ಬೇಕು. ಕಂಗ್ರಾಟ್ಸ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ರಾಹುಲ್ ಯಾಕೆ ಹುಡುಗಿಗಿಂತ ಹೆಚ್ಚು ನಾಚ್ಕೋತಾ ಇದ್ದಾನೆ? ರಾಹುಲ್, ಹಾಯ್ ರಾಹುಲ್. ಹಾಯ್ ಆಂಟಿ. ಕಂಗ್ರಾಟ್ಸ್ ಪ್ರೀತಿ. ಥ್ಯಾಂಕ್ ಯು ಆಂಟಿ. Something is wrong. ಅಷ್ಟು ಬೇಗ ಎಲ್ಲಿ ಹೋಗ್ಬಿಟ್ರು? ನಾನ್ ಸಹಾಯ ಮಾಡ್ತೀನಿ ಅಂದ್ರು ನನ್ ಮಾತ್ ನಂಬ್ಲಿಲ್ವಾ? ರಿಷಿ ಕಾಣಿಸ್ದೇ ಇದ್ರೆ ಈ ಮದ್ವೆ ನಿಲ್ಸೋದು ತುಂಬಾ ಕಷ್ಟ. ಒಂದ್ ವೇಳೆ ರಿಷಿ ಬಗ್ಗೆ ಗೊತ್ತಾಗಿ ಪ್ರೀತಿ ಮನೆಯವರು ಹುಷಾರಾಗಿ ಅವ್ರನ್ನೆಲ್ಲಾದ್ರೂ ಬಚ್ಚಿಟ್ಟಿದಾರ? ಎಲ್ರೂ ಒಳಗಡೆನೆ ಇದ್ರಲ್ಲ, ಅಂದ್ರೆ ರಿಷಿ ಕೂಡ ಖಂಡಿತ ಇಲ್ಲೇ ಎಲ್ಲೋ ಇರ್ತಾರೆ.